ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ದಿನದಲ್ಲಿ ನಿಮ್ಮ ಮುಂದೆ ಒಂದು ಚಿಕ್ಕ ಸಂದೇಶ ತರುವಂತನಾಗಿದ್ದೇನೆ. ಈ ಸಂದೇಶ ಮೂಲಕವಾಗಿ ನೀವು ನಿಮ್ಮ ಕುಟುಂಬವು ಆಶೀರ್ವದಿಸಲ್ಪಡುತ್ತಂತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಿಯರೇ ನಿಮಗೆ ವಂದನೆ ತಿಳಿಸುವಂತನಾಗಿದ್ದೇನೆ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 6ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದರೆ ನಂಬಿಕೆಯಿಂದಲೇ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವುದನ್ನು ದೇವರಿದ್ದಾನೆ ಮತ್ತು ಆತನನ್ನು ಹುಡುಕುವವನಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯವಾಗಿದೆ. ದೇವರ ಬಳಿಗೆ ನೀನು ಬರುವುದಾದರೆ, ನಂಬಿಕೆಯಿಂದ ಬರುವುದಾದರೆ, ವಿಶ್ವಾಸದಿಂದ ಬರುವುದಾದರೆ, ಇಕ್ಕಟ್ಟಿನ ಮಧ್ಯದಲ್ಲಿ, ಬಾಧೆಯ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ವ್ಯಾಧಿಯ ಮಧ್ಯದಲ್ಲಿ ನಂಬಿಕೆಯಿಂದ ನೀನು ಯೇಸು ಕ್ರಿಸ್ತರನ್ನು ಕರೆಯುವುದಾದರೆ, ನಿನ್ನ ನಂಬಿಕೆ ನಿನ್ನನ್ನು ಬಲಪಡಿಸುತ್ತೆ. ನಿನ್ನ ನಂಬಿಕೆ ನಿನ್ನನ್ನು ಬಿಡುಗಡೆ ಕೊಡುತ್ತೆ. ನಿನ್ನ ನಂಬಿಕೆ ನಿನ್ನ ವಿಮೋಚಿಸುತ್ತೆ. ನಿನ್ನ ನಂಬಿಕೆ ನಿನ್ನ ಕುಟುಂಬಕ್ಕೂ ನಿನ್ನ ಜೀವಿತಕ್ಕೂ ದೊಡ್ಡ ಸಮಾಧಾನ ಯೇಸು ಕ್ರಿಸ್ತರು ಕೊಡಲಿದ್ದಾರೆ. ಅದೇ ರೀತಿಯಾಗಿ ನೋಹನ ಕುಟುಂಬ ನೋಡಬೇಕಾದ್ರೆ ಯೆಹೋವ ದೇವರು ಏನು ಹೇಳ್ತಾ ಇದ್ದಾನೋ ಅದನ್ನು ನಂಬಿಕೆಯಿಂದ ಚಾಚು ತಪ್ಪದೆ ಅದನ್ನು ಪಾಲಿಸಿ ಅನುಸರಿಸಿ ನಡೆಯುವಾಗ ಆ ನೋಹನ ಕುಟುಂಬದಲ್ಲಿ ವಾಸವಾಗಿರೋ 8 ಜನರನ್ನು ನಾವೆಯಲ್ಲಿ ಸುರಕ್ಷಿತವಾಗಿ ದೇವರು ಕಾಪಾಡ್ತಾರೆ. ಕಾರಣ ಏನೆಂದರೆ ನೋಹನಿಗೆ ದೇವರ ಮೇಲೆ ನಂಬಿಕೆ ಅಧಿಕವಾಗಿತ್ತು. ಹೆಚ್ಚಿನ ನಂಬಿಕೆ ಇರುವುದರಿಂದ ಆ 8 ಜನರನ್ನು ದೇವರು ಸುರಕ್ಷಿತವಾಗಿ ಕಾಪಾಡಿದರು. ಆ ನೋಹನಲ್ಲಿ ಆತನ ನಂಬಿಕೆ, ಒಂದು ಕುಟುಂಬದಲ್ಲಿ ಒಬ್ಬರ ನಂಬಿಕೆಯಿಂದ ಇಡೀ ಕುಟುಂಬವನ್ನೇ ತಂದೆ ದೇವರು ಕಾಪಾಡುತ್ತಾರೆ. ಸುಖ ಜೀವ ಬಲದಿಂದ ದೇವರು ಇಡ್ತಾರೆ. ಅದೇ ರೀತಿಯಾಗಿ ಸಾರಲ ಗರ್ಭ ನೋಡುವುದಾದರೆ ಹಿಂಗೆ ಹೋಗಿರುತ್ತೆ, ಮಕ್ಕಳಾಗೋ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಆದರೆ ಆಕೆ ನಂಬಿಕೆಯಿಂದ ಗರ್ಭದ ಫಲದಲ್ಲಿ ಆಶೀರ್ವಾದ ಪಡೆದುಕೊಳ್ಳೋಕ್ಕೋಸ್ಕರ ಒಂದು ಮಗುವನ್ನು ಎತ್ತುವುದಕ್ಕೋಸ್ಕರ ದೇವರಾದ ಯೆಹೋವ ದೇವರ ಕೈಯಿಂದ ಬಲವನ್ನು ಹೊಂದಿಕೊಳ್ಳುತ್ತಾಳೆ. ನಂಬಿಕೆಯಿಂದ ಆಕೆ ಒಂದು ಮಗನನ್ನು ಹಿಡಿಯುತ್ತಾಳೆ. ಆತನ ಹೆಸರು ಇಸಾಕನೆಂದು ಹೆಸರಿಡ್ತಾರೆ. ಕಾರಣ ಏನೆಂದರೆ ಯೆಹೋವ ದೇವರ ಮೇಲೆ ನಂಬಿಕೆ ಇಡುವಾಗ ಅವರ ನಂಬಿಕೆ ಮೂಲಕವಾಗಿ ಸಾರಳ ಗರ್ಭವನ್ನು ದೇವರು ಆಶೀರ್ವದಿಸ್ತಾರೆ ಮತ್ತು ನೋಹನ ಕುಟುಂಬನ ಕಾಪಾಡುತ್ತಾರೆ. ಅದೇ ರೀತಿಯಾಗಿ 12 ವರ್ಷ ರಕ್ತರುವ ಸ್ತ್ರೀ ನೋಡಬೇಕಾದ್ರೆ ವೈದ್ಯರಿಂದ ಕೈ ಬಿಡಲ್ಪಟ್ಟವಳಾಗಿ ಇನ್ನೂ ವ್ಯಾಧಿ ಹೆಚ್ಚುತ್ತಾ ಬರ್ತಾ ಇರುತ್ತೆ. ಆದರೆ ಆಕೆ ಒಂದು ತೀರ್ಮಾನ ತಗೊಂಡ್ಲು. ಎಂಥ ಒಂದು ತೀರ್ಮಾನ ಅಂದರೆ ಆ ಸಮರ್ಪಣೆ ಒಟ್ಟಿಗೆ ತೀರ್ಮಾನದೊಂದಿಗೆ ಯೇಸು ಕ್ರಿಸ್ತರನ್ನು ಹಿಂಬಾಲಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ಪರಿಸ್ಥಿತಿ ಪ್ರಾರಂಭ ಅಂದರೆ ಆಕೆ ಭಯಂಕರ ವ್ಯಾಧಿನಲ್ಲಿದ್ದಾರೆ, ರಕ್ತರೋಧ ಸ್ತ್ರೀನಲ್ಲಿದ್ದಾರೆ. ಯೇಸುವಿನ ವಸ್ತ್ರವನ್ನು ಮುಟ್ಟಿದ ಕೂಡಲೇ ಆ ಕಾಡಿದ ರೋಗ ಬಿಟ್ಟು ಹೋಗುವಾಗ ಯೇಸು ಕ್ರಿಸ್ತರು ನಿಂತು ನನ್ನಲ್ಲಿ ಶಕ್ತಿ ಹೊರಡಿದೆ ಅಂತ ಹೇಳುವಾಗ ಆಕೆ ನಡುಗುತ್ತಾ ಯೇಸು ಕ್ರಿಸ್ತರ ಮುಂದೆ ತನ್ನ ಅರಿಕೆ ಮಾಡ್ತಾರೆ ಅಂತ, ನಾನೇ ವಸ್ತ್ರ ಮುಟ್ಟಿದ್ದು. ದೇವರಿಗೆ ಸ್ತೋತ್ರದಲ್ಲಿ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ, ಸಮಾಧಾನ ಹೋಗು ಅಂತೇಳ್ಬಿಟ್ಟು ಯೇಸು ಕ್ರಿಸ್ತರು ಆಕೆ ಜೀವಿತದಲ್ಲಿ ದೊಡ್ಡ ಸಮಾಧಾನ ಕೊಟ್ಟರು, ಬಿಡುಗಡೆ ಕೊಟ್ಟರು, ಸ್ವಸ್ಥತೆ ಕೊಟ್ಟರು. ನಂಬಿಕೆ ಮೂಲಕವಾಗಿ 12 ವರ್ಷ ರಕ್ತ ಸ್ತ್ರೀ ಜೀವಿತದಲ್ಲಿ ದೇವರು ಬಿಡುಗಡೆ ಕೊಟ್ಟರು. ನೋಹನ ಕುಟುಂಬ ದೇವರು ಕಾಪಾಡಿದರು. ಸಾರಳ ಗರ್ಭವನ್ನು ಆಶೀರ್ವಿಸಿದ್ರು. 12 ವರ್ಷ ರಕ್ತ ಸ್ತ್ರೀ ಜೀವಿತದಲ್ಲಿ ದೇವರು ಸಮಾಧಾನ ಕೊಟ್ಟರು, ಬಿಡುಗಡೆ ಕೊಟ್ಟರು.